ಎಲ್ಲರಿಗೂ ಜೈ ಶ್ರೀರಾಮ್. ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಮಹಾರಾಷ್ಟ್ರದಲ್ಲೇ 18 ವರ್ಷದ ಹುಡುಗ, ಅವನು ಚೆನ್ನಾಗಿ ಓದ್ತಿದ್ದ ಅಂತೆ. ಓದೋ ಹುಡುಗಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ಗೊತ್ತಿಲ್ಲ. ಐಫೋನ್ ಬೇಕು ಅಂದ್ಬಿಟ್ಟು ಹಠ ಮಾಡಿಕೊಂಡು ದೊಡ್ಡ ಬೆಟ್ಟದ ತುದಿ ಹತ್ರ ನಿಂತ್ಕೊಂಡಿದ್ದಾನೆ. ಅವ್ರ ಅಮ್ಮ ಎಷ್ಟು ಕನ್ವಿನ್ಸ್ ಮಾಡ್ತಿದ್ದಾರೆ, ನಂಗೆ ಮೊಬೈಲ್ ಬೇಕು ಅಂತ ಹಠ ಮಾಡ್ತಿದ್ದಾನೆ. ಅವರಮ್ಮ ನಾನು ತಾಳಿ ಮಾರ್ಬಿಟ್ಟು ನಿನ್ಗೆ ಮೊಬೈಲ್ ಕೊಡಿಸ್ತೀನಿ ಬಾಪ್ಪ ಅಂದ್ರೂ ಇಲ್ಲ, ಈ ಟೈಮ್ಗೆ ಈಗಲೇ ಬೇಕು ಅಂತ ಹಠ ಮಾಡ್ತಿದ್ದಾನೆ. ತುಂಬ ಇದನ್ನು ನೋಡ್ತಿದ್ರೆ ಏನು ಪ್ರೀತಿ ಮಾಡಬೇಕು ಮಕ್ಕಳನ್ನ. ನಾವು ಹೆತ್ತ ಮಕ್ಕಳನ್ನ ಇರೋ ಒಂದೇ ಮಗು ಒಂದೇ ಮಗಳು ಅಂತ ನಾವು ಕಷ್ಟಪಟ್ಟು ಅವ್ರು ಆಸೆ ಪಟ್ಟು ಇದನ್ನು ಕೇಳಿ ಇದನ್ನೆಲ್ಲ ಕೊಡಿಸೋದು ತಪ್ಪ? ಅದೇ ಅವ್ರ ಜೀವನಕ್ಕೆ ಮುಳ್ಳಾಗಿ ಹೋಗ್ತಾ ಇದೆಯಾ ಅಂತ ಅನಿಸ್ಬಿಡ್ತಿದೆ. ಅವರು ಹಠ ಮಾಡಿದ್ರು ಅಂತೇಳಿ ನಾವು ಕೊಡಿಸ್ತಾ ಇದ್ರೆ, ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾ ಇರೋದಕ್ಕೆ ಈ ಥರ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಮಕ್ಕಳು. ಅದೇ ಅವ್ರಿಗೆ ಕಷ್ಟ ಅಂದರೆ ಏನು ಅಂತ ತೋರಿಸ್ಬೇಕು. ಅವರು ಕೇಳಿದ್ದು ಒಂದೊಂದು ರೂಪಾಯಿಗೂ ಹೇಗೆ ಕಷ್ಟಪಟ್ಟು ತೊಗೋತೀವಿ ಅನ್ನೋದನ್ನು ತಿಳಿಸ್ಬೇಕು. ಅದ್ರ ವ್ಯಾಲ್ಯೂ ಏನು ಅಂತ ತೋರಿಸ್ಬೇಕು ಅಂತ ಅನಿಸುತ್ತೆ. ಮಕ್ಕಳು ಏನಕ್ಕೆ ಮಕ್ಕಳು ಅಂತೀವಿ ಅಂದರೆ, ನಾವು ವಯಸ್ಸಾಗಿದ್ದ ಕಾಲಕ್ಕೆ ನಮ್ಗೆ ಆಸರೆ ಆಗಬೇಕು, ನಮ್ಮ ಕಷ್ಟಕ್ಕೆ ಆಗಬೇಕು ಅಂತದಲ್ಲ, ನಮ್ಮ ವಯಸ್ಸಾಗಿದ್ದ ಕಾಲಕ್ಕೆ ನಮ್ಮನ್ನು ನೋಡ್ಕೋತಾರೆ ಅನ್ನೋದಕ್ಕೋಸ್ಕರ ಆಸೆ ಪಟ್ಟಿರ್ತೀವಿ ನಾವು ಮಕ್ಕಳನ್ನ. ಆದರೆ ಮಕ್ಕಳು ಈ ಥರ ಮಾಡಿಬಿಟ್ರೆ ತುಂಬ ನೋವಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕೆ ಎಷ್ಟು ಪೇರೆಂಟ್ಸ್ಗಳು ನೋವು ತಿಂತಾ ಇದ್ದಾರೋ. ಇದು ಇವತ್ತು ಅವಂದು, ನಾಳೆ ನಮ್ಮದು. ಅದಕ್ಕೆ ಹೇಳೋದು ಮಕ್ಕಳನ್ನ ನಾವು ಒಂದೊಂದು ಹೆಜ್ಜೆನೂ ಪ್ರತಿಯೊಂದು ಹೆಜ್ಜೆನೂ ಅವ್ರಿಗೆ ಹೇಗೆ ಜೀವನ ಅಂದರೆ ಏನು, ಪಾಠ ಅಂದರೆ ಹೇಗೆ ಪಾಠ ಹೇಗೆ ನಾವು ಹೇಗೆ ಓದಬೇಕು, ನಾವು ಹೇಗೆ ಒಂದು ವಸ್ತು ತೊಗೊಂಡ್ರೆ ಅದಕ್ಕೆ ಎಷ್ಟು ಕಷ್ಟ ಪರಿಶ್ರಮ ಪಡಬೇಕು, ಆ ವಸ್ತು ತೊಗೋಬೇಕು ಅಂದರೆ ನಾವು ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವತ್ತು ಅವ್ರದ್ದು ಆ ಮನೆಯಲ್ಲಿ ಆ ಪರಿಸ್ಥಿತಿಯಾಗಿದೆ, ನಾಳೆ ದಿವಸ ನಮ್ಮ ಮನೆಗೂ ಅದೇ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನಗೂ ಒಬ್ಬನೇ ಮಗ, ನಾನು ಮುದ್ದಾಗಿ ಸಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡಿದಾಗಿಂದ ನನಗೂ ತುಂಬ ಭಯ ಆಗೋಗ್ಬಿಟ್ಟಿದೆ. ನಾವು ಒಂದೊಂದು ವಸ್ತುನೂ ₹1 ಒಂದು ಚಾಕ್ಲೇಟ್ ಕೊಡಿಸಿದ್ರು ಆ ಚಾಕ್ಲೇಟ್ ತೊಗೊಳೋಕ್ಕೆ ನಾವು ಎಷ್ಟು ತಂದೆ ತಾಯಿ ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ಮಕ್ಕಳನ್ನ ಮನವರಿಕೆ ಮಾಡಬೇಕು ಅಂತ ಅನಿಸ್ತಿದೆ. ಇದರಲ್ಲಿ ಪ್ರೀತಿ ಮಾಡಬೇಕು ಮಕ್ಕಳನ್ನ, ಎಷ್ಟು ಮಾಡಬೇಕೋ ಅಷ್ಟು ಮಟ್ಟಕ್ಕೆ ಮಾಡಬೇಕು ಅವ್ರಿಗೆ. ಈಗ ಒಂದು ಬೈಕ್ ತೊಗೋತೀವಿ, ಒಂದು ಮೊಬೈಲ್ ತೊಗೋತೀವಿ, ಅದು ಒಂದಿನ 2 ದಿನ ಶೋಕಿ ಮಾಡ್ತೀವಿ, 3ನೇ ದಿವಸಕ್ಕೆ ಅದು ಮೂಲೆಯಲ್ಲಿ ಬಿದ್ದಿರುತ್ತಾ. ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ. ಅದು ಯಾಕೆ ಅರ್ಥ ಆಗಲ್ಲ? ಸಂಪಾದನೆ ಮಾಡಿ ನಾವು ಮುಂದಕ್ಕೆ ದೊಡ್ಡವರಾದ್ಮೇಲೆ ಸಂಪಾದನೆ ಮಾಡಿ ಆ ಥರದ್ದು 4-5 ಬೈಕು, ಕಾರು, ಮೊಬೈಲು ಎಲ್ಲ ಥರ ತೊಗೊಂಡು ಶೋಕಿ ಮಾಡ್ಬೋದು. ಸಾವು ಒಂದೇ ಆಗಲ್ಲ, ಅದೇ ಲೈಫ್ ಅಂತ ಆಗಲ್ಲ. ಅದು ಯಾಕೆ ಈ ಮಕ್ಕಳಿಗೆ ತಿಳಿತಿಲ್ಲ ಈಗಿನ ಜನ್ರೇಷನ್ ಮಕ್ಕಳಿಗೆ. ಓದು ಅನ್ನೋದು ಅಷ್ಟು ಪ್ರೆಷರ್ಸ್ ಇದೆ. ಸ್ಕೂಲಲ್ಲಿ ಆಗ ನಮಗೆ ಹೊಡಿತಿದ್ರು, ಕೋಲಲ್ಲಿ ಎಲ್ಲ ಹೊಡಿತಿದ್ರು. ಒಂದು ಉಗುರು ಕಟ್ ಮಾಡ್ಕೊಂಬಂದಿಲ್ಲ ನೋಡಿ, ಅವರು ಹೋಮ್ವರ್ಕ್ ಬರ್ದಿಲ್ಲ ಅಂದರೆ ಕೈ ಮೇಲೆ ಹೊಡಿಯೋರು, ಈಚೆ ಕಡೆ ನಿಲ್ಲಿಸ್ಬಿಟ್ಟು ಒಂಟಿ ಕಾಲಲ್ಲಿ ಎಲ್ಲ ಮಾಡೋರು. ಈಗ ಮಾಡಲ್ಲ ಅನ್ನೋದಕ್ಕೂ ಸ್ಕೂಲಲ್ಲೂ ಮಾಡಲ್ಲ ಅನ್ನೋದು ನಾವು ಪೇರೆಂಟ್ಸ್ ಹೊಡೆದ್ಬಿಟ್ರೆ ಅದನ್ನು ದೊಡ್ಡ ವಿಷಯ ಅಂತ ಬರ್ತೀರಿ ನೋಡಿ. ಮೊನ್ನೆ ಲಾಸ್ಟ್ ದಿವಸ UKG ಫಸ್ಟ್ ಸ್ಟ್ಯಾಂಡ್ ಮಗು ಟೀಚರ್ ಹೊಡೆದ್ರು ಅಂದಿದ್ದಕ್ಕೇ ಮಗು ಹೊಡೆದ್ರು ಅಂತ ಅಂದಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಭಯ ಬಿದ್ದು ಗಾಬರಿ ಪಟ್ಟು ಏನೋ ಗೊತ್ತಿಲ್ಲ, ಅಲ್ಲೇ ಬಿದ್ದೋಗಿದೆ. ಈ ಥರ ಎಲ್ಲ ಕೇಸುಗಳು ನಡೀತಾ ಇದ್ದರೆ ತುಂಬ ಭಯ ಆಗುತ್ತೆ. ಎಷ್ಟು ಸೂಕ್ಷ್ಮವಾಗಿ ಸಾಕಿದ್ರೂ ಕಷ್ಟ ಆಗೋಗ್ಬಿಟ್ಟಿದೆ ಮಕ್ಕಳನ್ನ. ತುಂಬ ಬೇಜಾರಾಗುತ್ತೆ. ನಾವಿದ್ದಿದ್ದ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ತುಂಬ ಕಷ್ಟ. ದಯವಿಟ್ಟು ಎಲ್ಲರೂ ಮಕ್ಕಳನ್ನ, ನಾನು ಇಷ್ಟೇ ಹೇಳೋದು, ತುಂಬ ಅಬ್ಸರ್ವ್ ಮಾಡಿ, ಅವ್ರನ್ನ ಅಬ್ಸರ್ವ್ ಮಾಡಿ, ಕೇಳಿದ್ದನ್ನು ಕೊಡಿಸ್ದಿರ ಇರೋಕ್ಕಾಗಲ್ಲ. ಯಾಕಂದ್ರೆ ನಾವೂ ಕಷ್ಟದಲ್ಲಿ ಇದ್ದೀವಿ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನೂ ನಾವು ಕಷ್ಟದಲ್ಲಿ ಇಡೋಕ್ಕಾಗಲ್ಲ. ಹಾಗಂತ ವಸ್ತುನ ಹೇಗೆ ತೊಗೊಂಡ್ವಿ, ಹೇಗೆ ಪಡಿಬೇಕು, ಅದರಿಂದ ಎಷ್ಟು ಕಷ್ಟ ಇದೆ ಏನು ಅನ್ನೋದು ತಿಳುವಳಿಕೆ ಅವ್ರಿಗೆ ಕೊಟ್ಟು ನಾವು ಬೆಳೆಸಬೇಕು ಅಂತ ನಾನು ಪಾಠ ಕಲಿತಾ ಇದ್ದೀನಿ. ನಿಮಗೂ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆದಷ್ಟು ಮಕ್ಕಳಿಗೆ ಶಿಸ್ತು, ಸಂಸ್ಕಾರ ಎಲ್ಲ ಹೇಳ್ಕೊಡ್ಬೇಕು. ಕಷ್ಟ ಅಂದರೆ ಏನು, ಸುಖ ಅಂದರೆ ಏನು, ಮುಂದೆ ಜೀವನ ಹೇಗಿರಬೇಕು, ಮುಂದೆ ಹೇಗಾಗುತ್ತೆ ಜೀವನ, ಪ್ರೀತಿ, ತಂದೆ ತಾಯಿ ಪ್ರೀತಿ ಪ್ರತಿಯೊಂದು ತೋರಿಸ್ಕೊಡ್ಬೇಕು ಅಂತ ಅನಿಸ್ಬಿಟ್ಟಿದೆ. ಈಗಿನ ಮಕ್ಕಳು ಪ್ರೀತಿ ವಿಶ್ವಾಸ ಅನ್ನೋದೇ ಗೊತ್ತಿಲ್ಲ. ಮೊಬೈಲ್ ಬಂದುಬಿಟ್ಟಿದೆ, ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಆ ಥರ ಆಗೋಗಿದೆ. ಸರಿ ಫ್ರೆಂಡ್ಸ್, ನಾನು ಬೆಂಡೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಅರ್ಧ ವೀಡಿಯೋನೇ ಇದರಲ್ಲಿ ಆಗೋಗ್ಬಿಟ್ಟಿದೆ, ನೋಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಏನಿಲ್ಲ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುರಿದಿರೋ ಎಳ್ಳು ಮತ್ತು ಕಳೆ ಬೀಜ ಹುರ್ಕೊಂಡಿರಬೇಕು, ಕೊತ್ತಂಬರಿ, ಹುಣಸೆಹಣ್ಣು, 2 ಟೊಮೊಟೊ
ಇಷ್ಟೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ರುಬ್ಕೋಬೇಕು. ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಮಸಾಲೆ ರುಬ್ಕೊಂಡಿರಬೇಕು. ಅದೆಲ್ಲ ಹಾಕಿದ ಮಸಾಲೆಗೆ ಒಂದೊಂದೇ ಬದನೇಕಾಯಿ ಹಾಕಿ ಸ್ಟಫ್ ಮಾಡಿ ಅದರೊಳಗೆ ಮಸಾಲೆ ತುಂಬಬೇಕು. ಬದನೇಕಾಯಿ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೈಸೂರು ಬದನೇಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ. ಇದು ಪುಂಗನೂರು ಸೈಡು, ಮದನಪಲ್ಲಿ ಸೈಡು, ತುಂಬ ಆಂಧ್ರ ಸೈಡ್ ಮಾಡ್ತಾರೆ. ಆಂಧ್ರದಲ್ಲಿ ವಿಭಿನ್ನ ಥರ ಎಣ್ಗಾಯಿ ಮಾಡ್ತಾರೆ. ಇದು ಒಂಥರ ಶೈಲಿನಲ್ಲಿ ಈಸಿ ಮೆಥಡು. ಮತ್ತು ಮಸಾಲೆ ಸ್ವಲ್ಪ ಹೆವಿ ಇರೋಲ್ಲ, ಕಮ್ಮಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಗ್ರೀನ್ ಕಲರ್ ಬರುತ್ತಲ್ಲ, ರೌಂಡದು ಮುಳ್ಳು ಥರ ಇರುತ್ತೆ, ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಳೆದು ಇಷ್ಟಿಷ್ಟೇ ತೊಗೋಬೇಕು, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ನನಗೆ ಸಿಕ್ಕಿಲ್ಲ, ಇಲ್ಲಿ ನಾನು ತುಂಬ ನೋಡಿಲ್ಲ. ಅದು ಬದನೇಕಾಯಿ ಊರಿಗೆ ಹೋದರೆ ಸಿಗುತ್ತೆ. ಈಗ ನಮ್ಮ ಅತ್ತೆ ಬಂದಾಗ ನಾನು ನಮ್ಮ ಆಂಧ್ರ ಸ್ಟೈಲಲ್ಲಿ ಏನೇನು ಅಡುಗೆ ಇರುತ್ತೋ ಅವ್ರ ಕೈಲಿ ಮಾಡಿಸ್ಕೊತಾ ಇರ್ತೀನಿ. ಎಣ್ಣೆ ಹಾಕಿದ್ದಾರೆ, ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ಸಾಸಿವೆ ಸ್ವಲ್ಪ ಎಗರಬೇಕು, ಚಿಟಪಟ ಅನ್ನಬೇಕು. ಆಗ ಅರ್ಧ ಈರುಳ್ಳಿ ಹಾಕಿದ್ದಾರೆ. ಆ ಈರುಳ್ಳಿನ ಹಾಕಿ ಕರೀತಾರೆ. ಈ ಮಸಾಲೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಈ ಎಣ್ಗಾಯಿ ಮಸಾಲೆ. ಏನಿಲ್ಲ, ಕಡಲೆಬೀಜ ಮೇಯ್ನ್ ಇದೆ. ಕಡಲೆಬೀಜನೂ ಎಳ್ಳು ಇಂಪಾರ್ಟೆಂಟು, ಹಾಕಲೇಬೇಕಾಗುತ್ತೆ ಕಂಪಲ್ಸರಿ. ಕಾಯಿ ಸ್ಕಿಪ್ಪು. ಆಲ್ಮೋಸ್ಟು ಆ ಸೈಡಲ್ಲಿ ಜಾಸ್ತಿ ಹಸಿ ಕಾಯಿನ ಯೂಸ್ ಮಾಡಲ್ಲ, ಒಣಗಿದ ಕೊಬ್ಬರಿ ಯೂಸ್ ಮಾಡ್ತಾರೆ. ಹಸಿ ಕೊಬ್ಬರಿನ ಯೂಸ್ ಮಾಡಲ್ಲ ನಮ್ಮ ಕಡೆ ಜಾಸ್ತಿ. ಬದನೇಕಾಯಿ ಸಾಕಾಗಿಲ್ಲ ಅಂದ್ಬಿಟ್ಟು ಮೈಸೂರು ಬದನೇಕಾಯಿನ ಯೂಸ್ ಮಾಡಿದ್ದಾರೆ ಅಷ್ಟೇ. ಇದರೊಳಗಡೆ ಎರಡೆರಡು ಹಾಕಬೇಕು, ಅದೇ ಹಾಕಬೇಕು ಅಂತ ಏನಿಲ್ಲ. ಎರಡರಲ್ಲಿ ಒಂದು ಹಾಕಿದ್ರೂ ನಡೆಯುತ್ತೆ. ಬದನೇಕಾಯಿ ಕಮ್ಮಿ ಇದೆ ಕ್ವಾಂಟಿಟಿ ಅಂದ್ಬಿಟ್ಟು 2 ಬದನೇಕಾಯಿನ ಯೂಸ್ ಮಾಡಿದ್ದಾರೆ. ಅದಕ್ಕೆ ಈರುಳ್ಳಿನೂ ಮತ್ತು ಕರ್ಬೇವಿನ ಸೊಪ್ಪು, ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಕಲರ್ ಬರೋವರೆಗೂ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ. ನನಗೆ ವಿಡಿಯೋ ಮಾಡ್ತಾಯಿದ್ರೆ ಬರೀ ಅದೇ ನೆನಪಾಗ್ತಿದೆ ಫ್ರೆಂಡ್ಸ್, ಅದ್ರ ಬಗ್ಗೆನೇ ನೆನಪಾಗ್ತಿದೆ. ಇನ್ಸ್ಟಾಗ್ರಾಮದಲ್ಲಿ ಬರೀ ಅದೇ ತೋರಿಸ್ತಿದ್ದಾರೆ, ವೈರಲ್ ಅದೇ ತೋರಿಸ್ತಿದ್ದಾರೆ, ಹುಡುಗನ ವಿಷಯನೇ ತೋರಿಸ್ತಿದ್ದಾರೆ. ಇವಾಗ ನಮಗೇನೆ ಅದನ್ನು ಕೇಳುವಾಗ ತುಂಬ ನೋವಾಗ್ತಿದೆ. ಒಂಥರ ನಮಗೇನೆ ಆಗೋಗಿದೆಯೇನೋ ನನಗೆ ಆಗೋಗ್ಬಿಟ್ಟಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಆ ಥರ ಆಗ್ತಿದೆ. ಇನ್ನು ಆ ಸಿಚುವೇಶನಲ್ಲಿ ಆ ತಾಯಿ ತಂದೆ ಹೇಗಿರಬೇಕು ಊಹಿಸ್ಕೊಂಡ್ರೆ ತುಂಬಾ ಮೈಯೆಲ್ಲ ಈಗಲೇ ನನಗೆ ಬೂಮ್ಸ್ ಬಂದುಬಿಟ್ಟಿದೆ, ಕೈಯೆಲ್ಲ ಅಷ್ಟು ಶಿವರಿಂಗ್ ಆಗ್ತಾಯಿದೆ. ತುಂಬಾ ಕಷ್ಟ ಆಗ್ತಿದೆ. ಇದು ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಆಗ್ತಿದೆ. ನಾವು ಕಷ್ಟಪಟ್ಟಂಗೆ ಮಕ್ಕಳು ಕಷ್ಟಪಡಬಾರ್ದು ಅನ್ನೋದನ್ನು ನಾವು ಬೆಳೆಸ್ಕೊಳೋದೇ ತಪ್ಪ. ನಾವು ತೊಗೊಂಡಿರೋದು ನಾವು ಇಷ್ಟಪಟ್ಟಿದ್ದು ತೊಗೊಂಡಿಲ್ಲ, ನಮ್ಮ ಮಕ್ಕಳು ಅದು ಚೆನ್ನಾಗಿ ಎಂಜಾಯ್ ಮಾಡಲಿ, ನಾವು ಪಟ್ಟಿದ್ದ ಥರ ಕಷ್ಟಪಡಬಾರ್ದು ಅಂದ್ಕೊಳೋದು ತಂದೆ ತಾಯಿದು ತಪ್ಪ. ಇಲ್ಲಿ ಪೇರೆಂಟ್ಸು ಅವ್ರನ್ನ ಪ್ರೀತಿ ಕೊಡೋದು, ಮುದ್ದಾಗಿ ಸಾಕೋದು, ಕೇಳಿದ್ದು ಕೊಡಿಸೋದೇ ತಪ್ಪ. ಅದೇ ಒಂದು ಇದಾಗೋಗ್ಬಿಟ್ಟಿದೆ, ತಪ್ಪು ಅನ್ನೋದಾಗೋಗ್ಬಿಟ್ಟಿದೆ. ಯಾವ ರೀತಿನಲ್ಲಿ ಮಕ್ಕಳನ್ನ ನೋಡ್ಕೋಬೇಕು, ಕನ್ವಿನ್ಸ್ ಮಾಡೋದು ಅನ್ನೋದೇ ಒಂಥರ ಪ್ರಶ್ನೆ ಆಗೋಗಿದೆ. ಅವ್ರಿಗೆ ಸ್ಟ್ರಿಕ್ಟಾಗಿ ಸಾಕಿದ್ರೂ ತಪ್ಪು, ಲೂಸ್ ಆಗಿಬಿಟ್ರೂ ತಪ್ಪು, ಇಲ್ಲ ಈ ಕಂಟ್ರೋಲಾಗಿಟ್ಟಾಗೂ ತಪ್ಪು. ನಾವಿದ್ದಾಗ ಈ ಥರ ಇರಲಿಲ್ಲ. ತಂದೆ ತಾಯಿ ಅಂದ್ರೇ ಒಂದು ರೆಸ್ಪೆಕ್ಟು, ಭಯ, ಭಕ್ತಿ ಅನ್ನೋದು. ಇವರು ಟೀಚರ್ಸ್ ಅಂದ್ರೂ ಭಯ ಅನ್ನೋದು ಇರ್ತಿತ್ತು. ಈಗಿನ ಮಕ್ಳಿಗೆ ಅದು ಇಲ್ಲ. ನನ್ನ ಮಕ್ಕಳ ಬಗ್ಗೆನೂ ತಪ್ಪು ಹೇಳೋದಕ್ಕಾಗಲ್ಲ, ಪೇರೆಂಟ್ಸ್ ಬಗ್ಗೆನೂ ತಪ್ಪು ಹೇಳೋಕ್ಕಾಗಲ್ಲ. ಒಂಥರ ಗೊಂದಲ ಆಗೋಗಿದೆ. ಎಣ್ಣೆ ಒಳಗಡೆ ಮಸಾಲೆ ಹಾಕಿದ್ನಲ್ಲ, ಆ ಮಸಾಲೆನೂ ಎಣ್ಣೆನ ಚೆನ್ನಾಗಿ ಹುರಿದ್ಬಿಟ್ಟು ಬದನೇಕಾಯಿನೆಲ್ಲ ಚೆನ್ನಾಗಿ ಹುರಿದಿದ್ದಾರೆ. ಅದು ಸ್ವಲ್ಪ ಒಂದು 50-60% ಬದನೇಕಾಯಿ ಬೆಂದೋದ್ಮೇಲೆ ಮಸಾಲೆಗೆ ಅರಿಶಿನ ಹಾಕ್ತಾಯಿದ್ದಾರೆ. ನೋಡಿ, ಇದರಲ್ಲೇ ಗೊತ್ತಾಗ್ತಿದೆ ನಿಮಗೆ, ಮೈಸೂರು ಬದನೇಕಾಯಿ ಫುಲ್ಲು ಬೆಂದೋಗಿದೆ. ಗುಂಡುಗಿರೋ ಬದನೇಕಾಯಿ ಇನ್ನೂ ಬೇಯಬೇಕು. ಆ ಮಸಾಲೆನ ಒಂಚೂರು ಫ್ರೈ ಮಾಡ್ಕೊತಾರೆ, ಯಾಕಂದರೆ ಹಸಿ ಮಸಾಲೆ ರುಬ್ಕೊಂಡಿದ್ದಿತ್ತಲ್ವ, ಅದಕ್ಕೋಸ್ಕರ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಫ್ರೆಂಡ್ಸ್. ಬರೀ ಕಾಯಿ ಹಾಕಿದ್ದಿದ್ರೆ ಎಣ್ಣೆ ಬೇಕಿತ್ತು. ಎಳ್ಳೊಳಗಡೆ ಮತ್ತು ಕಡಲೆಬೀಜ ಒಳಗಡೆ ಆಯಿಲ್ ಕಂಟೆಂಟು ಇರುತ್ತೆ. ನೋಡಿ, ನಾನು ಎಣ್ಣೆ ಕಮ್ಮಿ ಅಂತ ಅನಿಸ್ತಿದೆ ನಿಮಗೆ. ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಎಷ್ಟೊಂದು ಕಾಣಿಸುತ್ತೆ, ಹೆವಿ ಹಾಕಿದ್ದೀನೇನೋ ಅಂತ ಅನಿಸುತ್ತೆ. ನೋಡಿ, ಈ ಸ್ಟೇಜ್ ಬಂದಿದೆ. ಈ ಸ್ಟೇಜಲ್ಲಿ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀನಿ ಈಗ, ಯಾಕಂದರೆ ಬದನೇಕಾಯಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಎಣ್ಗಾಯಿ ಅಂದರೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ನೀರಂಗೆ ಇರಬಾರ್ದು, ಸಾಂಬಾರು ಥರ ಇರಬಾರ್ದು. ಎಣ್ಣೆ ಒಂದು ಸ್ವಲ್ಪ ಗಟ್ಟಿ ಥರ, ಗೊಜ್ಜು ಥರ ಬರುತ್ತಲ್ಲ, ಹಂಗಾಗಬೇಕು. ನಾನೀಗ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅನಿಸ್ಬೋದು ನೀರು ಥರ ಇರಬಾರ್ದು ಅಂತ ಹೇಳಿಬಿಟ್ಟು ಇವಳು ನೀರು ಥರ ಹಾಕ್ತಿದ್ದಾಳೆ ಅಂತ ನೀವು ಅನ್ಕೋಬೋದು. ಇಲ್ಲ, ಇದು ಬೇಯೋಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಬಿಡುತ್ತೆ
ಇದು ಕಳೆ ಬೀಜನೂ ಮತ್ತು ಎಳ್ಳು ಗಟ್ಟಿ ಮಾಡಿಬಿಡುತ್ತೆ. ಎಷ್ಟೇ ನೀವು ನೀರು ಹಾಕಿದ್ರೂ ಅದು ಗಟ್ಟಿ ಮಾಡಿಬಿಡುತ್ತೆ. ನಾನು ಈಗ ನೋಡ್ಕೋತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ. ಈ ಸ್ಟೇಜಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂದರೆ. ನಾನು ಮಸಾಲೆಗೆ ಸ್ಟಫ್ ಮಾಡುವಾಗ ಉಪ್ಪು ಒಂಚೂರು ಹಾಕ್ಕೊಂಡಿದ್ದೆ ಮಸಾಲೆ ಒಳಗಡೆ. ಮತ್ತೇನು ನಾನು ಇನ್ನೊಂದು ಸರ್ತಿ ನೋಡ್ಕೋತೀನಿ ಉಪ್ಪಿದೆಯೋ ಇಲ್ಲೋ, ಖಾರ ಇದೆಯೋ ಇಲ್ಲೋ ಅಂತ. ಏನಾದರೂ ಕಮ್ಮಿ ಆಗಿತ್ತು ಅಂತಂದಾಗ ನಾವು ಈ ಸ್ಟೇಜಲ್ಲಿ ಉಪ್ಪು ಮತ್ತು ಖಾರ ಎರಡೂ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದೀಲಿ ಅಂತ ಸ್ವಲ್ಪ ಜೋರಾಗೇ ಇಟ್ಟಿದ್ದೀನಿ ನಾನು. ಯಾಕಂದರೆ ಬದನೆಕಾಯಿ ಮೈಸೂರು ಬದನೆಕಾಯಿ ಬೆಂದೋಗ್ಬಿಟ್ಟಿದೆ ಫ್ರೆಂಡ್ಸ್ ಚೆನ್ನಾಗಿ. ಈ ದಪ್ಪ ಬದನೆಕಾಯಿ ಅದು ಬೆಂದಿಲ್ಲ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜೋರಾಗೇ ಇಟ್ಟಿದ್ದೀನಿ. ಇಲ್ಲಾಂದರೆ ಸ್ಲಿಮ್ಮಲ್ಲಿ ಇಟ್ಟಿದ್ರು ನಡೀತಿತ್ತು. ಅದಕ್ಕೋಸ್ಕರ ನಾನು ಇಷ್ಟು ನೋಡಿ ಈ ಸ್ಟೇಜಲ್ಲಿ ಈಗ ನಾನು ನೋಡ್ಕೋತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಹಾಕ್ಬಿಟ್ಟು ನೀವು ಮಾಡಿ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ. ಚೆನ್ನಾಗಿದೆ ಅಂದರೆ ಕಮೆಂಟ್ಸಲ್ಲಿ ಹೇಳಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಚೆನ್ನಾಗಿ ಕುದ್ದಿ ಈ ಸ್ಟೇಜ್ ಬರುತ್ತೆ. ನಾನು ಹೇಳಿದ್ನಲ್ಲ ಆಯಿಲ್ ಇರಲ್ಲ ಅಂತ ನೀವು ಅನ್ಕೋಬೋದು. ಆಯಿಲ್ ನೋಡಿದ್ರೆ ಎಷ್ಟೊಂದು ಕಾಣಿಸ್ತಿದೆ ಆಯಿಲು ಅದರೊಳಗಡೆ. ಮತ್ತು ನೀರು ಜಾಸ್ತಿ ಅನಿಸ್ತು, ಆದರೆ ನೀರು ನೋಡಿ ಜಾಸ್ತಿ ಅನಿಸಿಲ್ಲ, ಕಮ್ಮಿ ಆಯಿತು. ಚಪಾತಿನೂ ಒಂದು ಕಡೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲ ಕಾಂಬಿನೇಷನ್ನು.